ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಕಂದಾಯ ಇಲಾಖೆ ಸಚಿವರೇ, ನಮ್ಮ ಕಿತ್ತೂರು ಖಾನಾಪುರ ತಾಲೂಕುಗಳು ಗ್ರಾಮ ಲೆಕ್ಕಾಧಿಕಾರಿಗಳ ಸಮಸ್ಯೆಗಳನ್ನು ನೋಡಿದ್ದೀರಾ? ಹೌದು, ರಾಜ್ಯ ಸರ್ಕಾರದ ಪ್ರಮುಖ ಇಲಾಖೆ ಕಂದಾಯ ಇಲಾಖೆ ಕಳೆದ 5 ದಿವಸಗಳಿಂದ ರಾಜ್ಯಾದ್ಯಂತ ಗ್ರಾಮಾಡಳಿತಾಧಿಕಾರಿಗಳು ಸಮಸ್ಯೆಗಳು ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಕಳೆದ 5 ದಿವಸಗಳಿಂದ ನಡೆಯುತ್ತಿರುವ ಪ್ರತಿಭಟನಾ ಹೋರಾಟಕ್ಕೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಕಿತ್ತೂರು ಹಾಗೂ ಖಾನಾಪುರ ತಾಲೂಕುಗಳ ಕಚೇರಿ ಆವರಣದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರಿಗೆ ನೈತಿಕ ಬೆಂಬಲ ಸೂಚಿಸಿ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಇನ್ನಾದರೂ ಕಂದಾಯ ಇಲಾಖೆ ಸಚಿವ ಕೃಷ್ಣ ಬೈರೇಗೌಡರು ಮತ್ತು ಇವರ ಸಮಸ್ಯೆಗಳು ಬೇಡಿಕೆಗಳನ್ನು ಈಡೇರಿಸುವರೇ ಎಂಬುದನ್ನು ಕಾದು ನೋಡಬೇಕಿದೆ. ಮೇಡಮ್ ನಮಸ್ತೆ. ಹೇಳಿ ಮೇಡಮ್, ಈಗ ವಿಶೇಷವಾಗಿ ಕಳೆದ ವರ್ಷನೂ ಪ್ರತಿಭಟನೆ ಮಾಡಿದ್ರಿ, ಈ ಬಾರಿನೂ ಸಹ ಪ್ರತಿಭಟನೆ ಮಾಡಿದ್ರಿ. ಯಾಕೆ ನಿಮ್ ಕಂದಾಯ ಇಲಾಖೆ ಬರೀ ನಿಮ್ಮ ಹತ್ರ ಕೆಲಸ ತಗೋತಾ ಇದೆ, ಸಚಿವರು ಕೆಲಸ ತಗೋತಾವ್ರು, ಯಾಕೆ ನಿಮ್ ಸಮಸ್ಯೆಗಳು ಬೇಡಿಕೆ ಇರಿಸ್ತಾ ಇಲ್ಲ? ಸರ್, ಮೊದಲನೇ ಹಂತದಲ್ಲಿ ನಾವು ಪ್ರತಿಭಟನೆ ಮಾಡಿದಾಗ ಅವರು ಆಶ್ವಾಸನೆಯನ್ನ ಕೊಟ್ಟರು ಅದನ್ನ ಈಡೇರಿಸ್ತೀವಿ ಅಂತ. ಬಟ್ ಯಾವುದೇ ಆಶ್ವಾಸನೆ ಸತ್ಯ ಆಗಲಿಲ್ಲ. ಅದಕ್ಕೆ ನಾವು 2ನೇ ಹಂತದ ಮುಷ್ಕರವನ್ನ ಕೈಗೊಂಡಿದ್ದೀವಿ. ಎಸ್ಪೆಷಲಿ ನಮ್ಮ ಲೇಡೀಸ್ಗೆ ಏನಾಗಿದೆ, ಟ್ರಾನ್ಸ್ಫರ್ ಮದುವೆ ಆದ್ಮೇಲೆ ಟ್ರಾನ್ಸ್ಫರ್ ಹೋಗೋಕ್ಕೆ, ಅಥವಾ ಒಬ್ಬರು ನಮ್ಮ ತಂದೆ ತಾಯಿ ಬೇರೆ ಕಡೆ ಇರ್ತಾರೆ, ನಾವಿಲ್ಲಿ ಇರ್ತೀವಿ. ಸೊ ಅವ್ರು ರೂಲ್ಸ್ 6ನೇ ತೆಗೆದಿದ್ದಾರೆ. ಸೊ ಈಗ ಸರ್ಕಾರಿ ನೌಕರರಾಗಿ 5 ವರ್ಷ ಮೇಲ್ಪಟ್ಟು ಇಲ್ಲಿ ನಮ್ದು ಸರ್ವಿಸ್ ಆಗಿದ್ರು ಕೂಡ ನಮ್ಗೆ ಟ್ರಾನ್ಸ್ಫರ್ ಸಿಗ್ತಾ ಇಲ್ಲ. ಅದೇ ರೀತಿಯಲ್ಲಿ ನಾವು ಎಲ್ಲಿ ಕೆಲಸ ಮಾಡ್ತೀವೋ ಅಲ್ಲಿ ಮೂಲಭೂತ ಸೌಕರ್ಯ, ಎಲ್ಲ ಹೆಣ್ಮಕ್ಳಿಗೆ ಮೂಲಭೂತ ಸೌಕರ್ಯ ಹಾಗೂ ಎಲ್ಲ ಬೇರೆ ತಲಾಟಿ ಹಿಡ್ಕೊಂಡು ಹೆಣ್ಮಕ್ಳಿಗೂ ಸೇಫ್ಟಿಯನ್ನ ಕೊಡಬೇಕು ಅಂತ ನಾವು ಸರ್ಕಾರದಲ್ಲಿ ಬೇಡ್ಕೊಳ್ತಾ ಇದ್ದೀವಿ ಸರ್. ಇನ್ನೊಂದು ಸಮಸ್ಯೆ ಇದೆ, ವಿಶೇಷವಾಗಿ ಶೌಚಾಲಯ ಸಮಸ್ಯೆ ಅಂತ ಹೇಳ್ತಾರೆ. ಮೂಲಭೂತ ಸೌಕರ್ಯ ಎಲ್ಲಿ ಹೋದ್ರು ನೀವು ಅಂದ್ರೆ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀವಿ ಅಂತ ಇದ್ರೂ ಕೂಡ ಅದು ಬಹಳ ಬೇಸಿಕ್ ಫೆಸಿಲಿಟಿ ಸರ್. ಅದು ಗಂಡು ಮಕ್ಳಿಗೆ ಆಗ್ಲಿ ಅಥವಾ ಹೆಣ್ಮಕ್ಳಿಗೆ ಆಗ್ಲಿ, ಎಸ್ಪೆಷಲಿ ನಮಗೆ ತುಂಬಾ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೆ ಸರ್ಕಾರ ಒತ್ತು ಕೊಟ್ಟು ಅದು ಒಂದು ಇಂಪಾರ್ಟೆಂಟ್ ಎಲ್ಲ ಜೀವನದ ಪಾರ್ಟ್ಗಳಲ್ಲಿ ಅದು ಮನುಷ್ಯನ್ ಬೇಸಿಕ್ ನೀಡ್ ಅಂತ ಕನ್ಸಿಡರ್ ಮಾಡಿ. ವಿಶೇಷವಾಗಿ ತಾವು ಸಹ ಹಲವಾರು ವರ್ಷಗಳಿಂದ ಗ್ರಾಮ ಲೆಕ್ಕಾಧಿಕಾರಿಗಳು, ಕಳೆದ ವರ್ಷನೂ ಪ್ರತಿಭಟನೆ ಮಾಡಿದ್ರಿ, ಈ ಬಾರಿಯೂ ಪ್ರತಿಭಟನೆ ಮಾಡ್ತಿದ್ರ, ಏನು ಸಮಸ್ಯೆ ಬಗೆಹರ್ತಿದ್ಯೋ ಹೋದ ವರ್ಷಕ್ಕೂ ಈ ವರ್ಷಕ್ಕೂ? ಸರ್, ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ ಬೆಂಗಳೂರು ದಿನಾಂಕ 22/9/2024 ಎಲ್ಲಾ ಜಿಲ್ಲಾ ಮಟ್ಟದ ಜಿಲ್ಲಾಧ್ಯಕ್ಷರು ನೇತೃತ್ವದಲ್ಲಿ ಚಿತ್ರದುರ್ಗದಲ್ಲಿ ಸಭೆಯನ್ನು ಹಮ್ಮಿಕೊಂಡು ಈ ಪ್ರತಿಭಟನೆ ಕುರಿತು, ಮುಷ್ಕರದ ಕುರಿತು ಯಾವ ರೀತಿಯಾಗಿ ನಾವು ಕಾರ್ಯರೂಪಕ್ಕೆ ಬರಬೇಕೆಂದು ನಿರ್ಧಾರ ಮಾಡಿ ದಿನಾಂಕ 26/9/2024 ಎಲ್ಲಾ ತಾಲೂಕಿನಾದ್ಯಂತ ಹಾಗೂ ಜಿಲ್ಲೆಯಾದ್ಯಂತ ನಾವು ಪ್ರತಿಭಟನೆ ಮಾಡಿದೆವು. ಸರ್ಕಾರ ನಮಗೇನು ಇದು ಕರೆದು 3/10/2024 ನಮಗೆ ಕೆಲವೊಂದು ಭರವಸೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿ ಯಾವುದೇ ಲಿಖಿತ ರೂಪದಲ್ಲಿ ಮಾಹಿತಿಯನ್ನು ನೀಡಲಿಲ್ಲ. ಆದ್ರೆ ಮುಷ್ಕರವನ್ನು ಹಿಂದೆ ತೆಗೆದುಕೊಳ್ಳಿ, ರೈತರಿಗೆ ತೊಂದರೆ ಆಗುತ್ತಿದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತಿದೆ, ನೀವು ಮುಷ್ಕರವನ್ನು ಮಾಡುವುದರಿಂದ ಬರುವ ದಿನಮಾನಗಳಲ್ಲಿ ತಮಗೆ ಎಲ್ಲಾ ಭರವಸೆಗಳನ್ನು ಈಡೇರಿಸುತ್ತೇವೆ ಎಂದು ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ ಪ್ರಕಾರ ನಾವು ರೈತರಿಗೆ ತೊಂದರೆ ಆಗಬಾರದು, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಅವತ್ತು ನಾವು ಆ ಪ್ರತಿಭಟನೆಯನ್ನು ಹಿಂದೆ ತೆಗೆದುಕೊಂಡೆವು. ಆದರೆ ಅವರು ಹೇಳಿದಂತಹ ಭರವಸೆಗಳನ್ನು ಇದುವರೆಗೂ ಅಂದರೆ ಸುಮಾರು 4 ತಿಂಗಳಾದರೂ ಸಹಿತ. ವಿಶೇಷವಾಗಿ ಪ್ರತಿಭಟನೆ ಬಗ್ಗೆ, ಗ್ರಾಮ ಲೆಕ್ಕಾಧಿಕಾರಿಗಳ ಪ್ರತಿಭಟನೆ ಬಗ್ಗೆ ಮಹಿಳಾ ಒಂದತಿ ಗ್ರಾಮ ಆಡಳಿತಾಧಿಕಾರಿಗಳಿದ್ದಾರೆ, ವಿಶೇಷವಾಗಿ ಗ್ರಾಮ ಲೆಕ್ಕಾಧಿಕಾರಿಗಳು. ನಮಸ್ತೆ ಮೇಡಮ್, ಏನೇನು ಸಮಸ್ಯೆ ಇದೆ? ಸರ್, ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಬೆಂಗಳೂರು ನಾವು 2ನೇ ಹಂತದ ಮುಷ್ಕರವನ್ನ ಕೈಗೊಂಡಿದ್ದೇವೆ. ಈ ಹಂತದ ಮುಷ್ಕರವನ್ನ ಯಾಕೆ ಕೈಗೊಂಡಿದ್ದೇವೆ ಅಂದ್ರೆ, 1ನೇ ಹಂತದ ಮುಷ್ಕರದೊಳಗೆ ಕೆಲವೊಂದು ಬೇಡಿಕೆಗಳನ್ನು ನಾವು ಸರ್ಕಾರಕ್ಕೆ ಇಟ್ಟಿದ್ವಿ. ಅವರ ಕೇವಲ ಭರವಸೆಯನ್ನ ಮಾತ್ರ ಕೊಟ್ಟರು, ಆದ್ರೆ ಯಾವುದೇ ಬೇಡಿಕೆಗಳು ಈಡೇರದ ಕಾರಣ ಈ ರಾಜ್ಯಾದ್ಯಂತ ನಾವು ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಈ 2ನೇ ಹಂತದ ಮುಷ್ಕರವನ್ನ ಕೈಗೊಂಡಿದ್ದೇವೆ. ಅಂದ್ರೆ ನಮಗೆ ಕೆಲವೊಂದು ಮೂಲಭೂತ ಸೌಕರ್ಯಗಳು ನಮಗಿಲ್ಲ. ಅಂದ್ರೆ ನಮ್ದೇ ಆದ, ನಾವು ಪರ್ಸನಲ್ ಆಗಿ ಇಲ್ಲಿ ಕೇಳ್ತಾ ಇಲ್ಲ, ನಮ್ದೇ ಆದ ಕೆಲವೊಂದು ಸೌಕರ್ಯಗಳನ್ನ, ರೈತರ ಕೆಲಸಗಳನ್ನ ಮಾಡಕ್ ನಮಗೊಂದು, ಈಗ ಹಳ್ಳಿಗೆ ಹೋಗಂತಾರ, ಅಲ್ಲಿ ಒಂದು ಕುಂದ್ರಾಕು ನಮ್ದೊಂದು ಚೌಡಿ ಇರಂಗಿಲ್ಲ, ಟೇಬಲ್. ಬೆಂಗಳೂರು ಇವರ ನಿರ್ದೇಶನದ ಪ್ರಕಾರ 10ನೇ ತಾರೀಕಿಂದ ಇವತ್ತಿಗೆ 5 ದಿನ ಆಯ್ತು. ನಮ್ಮ ಮೂಲಭೂತ ಬೇಡಿಕೆಗಳ ಈಡೇರಿಕೆ ಕುರಿತು ನಾವು ಮುಷ್ಕರವನ್ನ ಮಾಡ್ತಿದ್ದೀವಿ. ನಾವು ಇದೇ ಮುಷ್ಕರವನ್ನ ಈಗ 4 ತಿಂಗಳ ಹಿಂದ್ಗಡೆನೂ ಮಾಡಿದ್ವಿ. ಅವಾಗ ನಾವು ಸರ್ಕಾರಕ್ಕೆ ನಮ್ಮ ಬೇಡಿಕೆಗಳನ್ನೆಲ್ಲಾನು ವಿವರವಾಗಿ ತಿಳಿಸಿದ್ವಿ. ಅವಾಗ ನಮ್ಗೆ ಏನ್ ಹೇಳಿದ್ರು, ನಮ್ಮ ಬೇಡಿಕೆಗಳನ್ನೆಲ್ಲ ನಾವು ಏನ್ ಮಾಡ್ತಾವ ಎಲ್ಲಾನು ನಿರ್ವಹಿಸ್ಕೊಡ್ತೀವಿ, ನಮಗೆ ಟೈಮ್ ಕೊಡ್ರಿ ಅಂತ ಕೇಳಿದ್ರು. ನಾವು ಈಗ ಒಂದು 4 ತಿಂಗಳು ಟೈಮ್ ಕೊಟ್ಟರು ಅದು ಯಾವುದೇ ರೀತಿಯಾದಂತಹ ಏನಾಗಿಲ್ಲ, ಇಂಪ್ಲಿಮೆಂಟ್ ಅಂತ ಆಗಿಲ್ಲ. ಆದ ಕಾರಣ ನಾವು 10ನೇ ತಾರೀಕಿಂದ ಮತ್ತೆ ನಮ್ಮ ಬೇಡಿಕೆಗಳನ್ನ ಇಟ್ಕೊಂಡು ಮುಷ್ಕರವನ್ನು ಚಾಲೂ ಮಾಡಿದ್ದೀವಿ. ಅದು ಈ ಬೇಡಿಕೆ ನಾವು ಮುಷ್ಕರ ಚಾಲೂ ಮಾಡಿ 5 ದಿನ ಆಯಿತು. ಇನ್ನ ಮಟ್ಟ ಆದ್ರೂ ನಮ್ಮ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಬೇಡಿಕೆಗಳನ್ನು ಈಡೇರಿಸ್ತಾರೋ ಅನ್ನೋ ಬಗ್ಗೆ ಯಾವುದೇ ರೀತಿಯಾದಂತಹ ನಮ್ಮ ಭರವಸೆಗಳು ಬಂದಿಲ್ಲ, ಏನೋ ಆಗಿಲ್ಲ. ನಮಗೆ ಪ್ರಮುಖವಾಗಿರುವಂತಹ ಬೇಡಿಕೆಗಳೇನಂದ್ರೆ
ಮೊದಲು ನಾವು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಯಾರು ಒಬ್ಬರಿಗೂ ಏನು ಕಚೇರಿಗಳಿಲ್ಲ. ಎಲ್ಲೋ ಒಂದ್ ಕಡೆ ಇದಾವೆ, ಒಂದ್ ಹಳ್ಳಿಗೆ ಇದಾವೆ. ಅವು ಯಾವುದೇ ರೀತಿಯಾದಂತ ಕುಂಡ್ರೋದಕ್ಕೆ ಲಾಯಕ್ಕಿಲ್ಲ. ಅವು ಆ ರೀತಿ ಅದಾವು. ಅವಕ್ಕೆ ಯಾವುದೇ ನಿರ್ವಹಣೆ ಅಂತ ಇಲ್ವೇ ಇಲ್ಲ. ಅಂತದ್ರಲ್ಲಿ ನಮ್ಮಲ್ಲಿ ಎಲ್ಲ ಮುಟೇಶನ್ಸ್ ಪ್ರತಿ ಇರ್ತಾವೆ. ಎಲ್ಲ ಅವರ್ಗದ್ದು ದಾಖಲೆಗಳು. ಅವನ್ನೆಲ್ಲ ಜೀವನ ಪರ್ಯಂತ ಇಡ್ಬೇಕು ನಾವು. ಅದನ್ನ ಇಟ್ಕೊಳ್ಳಾಕ ನಮಗೆ ಏನಾಗ್ತಾ ಇದೆ, ಎಲ್ಲೂ ಜಾಗನೇ ಇಲ್ಲಾಗ್ತಿದೆ. ನಮ್ ಕಚೇರಿ ಇಲ್ಲ ಇದ್ರ ಎಲ್ಲೋ ಒಂದು ಪಂಚಾಯತಿಯಲ್ಲಿ ಕುಂಡ್ರಂತಾರೆ, ಪಂಚಾಯತಿಯಲ್ಲಿ ಕುಂಡ್ರಕ್ಕ ಅವ್ರಿಗೆ ಜಾಗ ಇರಂಗಿಲ್ಲ. ನಮಗೆ ಎಲ್ಲಿ ಜಾಗ ಕೊಡ್ತಾರೆ ಅವ್ರು? ಅದಕ್ಕೆ ನಾವ್ ಎಲ್ಲಾದ್ರೂ ಪ್ರೈವೇಟ್ ಆಫೀಸಸ್ ಮಾಡ್ಕೊಂಡು ನಾವು ಜೀವನನ ಇದನ್ನ ಕೆಲಸವನ್ನು. ಸರ್, ನಾವು ಗ್ರಾಮಾಡಳಿತ ಕೆಲಸ ಮಾಡ್ತಾ ಇದ್ವಿ. ಈಗಾಗಲೇ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಈಗಾಗಲೇ ಒಂದು ಹಂತದ ಹೋರಾಟ ಮಾಡಿದ್ವಿ. ಆಗಲೇ ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ವಿ. ಸರ್ಕಾರ ಅವಾಗ ಎಲ್ಲರನ್ನ ನಮ್ಮ ಪದಾಧಿಕಾರಿಗಳ ಕರೆದು ನಮ್ಮ ಎಲ್ಲ ಹಂತಗಳ ವಿವಿಧ ಏನ್ ಬೇಡಿಕೆಗಳು ಅದಾವ ಎಲ್ಲ ಹಂತವಾಗಿ ಪರಿಗಣನೆ ಮಾಡ್ತೀವಿ ಅಂತ ಹೇಳ್ಕೊಂಡು ಕಮಿಟಿ ಕೂಡ ಮಾಡಿದ್ರು. ಪ್ರಮೋಷನ್ ಕೂಡ ಮಾಡ್ತಾ ಇದ್ರು. ಈಗಾಗಲೇ ನಮ್ಮಲ್ಲಿ ನಾವು ಒಂದು ಗ್ರಾಮ ಲೆಕ್ಕಾಧಿಕಾರಿ 20 ವರ್ಷ ಸರ್ವಿಸ್ ಆದ್ರೂ ಇನ್ನೂ ಕೆಲವೊಬ್ಬರಿಗೆ ಪ್ರಮೋಷನ್ ಇಲ್ಲ. 22 ಸರ್ವಿಸ್ ಆದರೂ ಅಂತ ಒಂದು 4 ಜನ ತಲಾಟಿಗಳಾದ್ರು, ಅವ್ರಿಗೆ ಪ್ರಮೋಷನ್ ಇಲ್ಲ. ನಮ್ಮಲ್ಲಿ ವಿವಿಧ ಸೇವಾ ಹಂತದಲ್ಲಿ ಬಹಳಷ್ಟು ಪ್ರಾಬ್ಲಮ್ಗಳು ಇದಾವೆ. ಅವನ್ನೆಲ್ಲ ಬೇಗ ಪರಿಹಾರ ಮಾಡಿ ಅಂತ ಹೇಳಿದ್ರೆ ಪ್ರಯಾಣ ಭತ್ಯೆ ಕೂಡ, ನಮ್ಮ ಪ್ರಯಾಣ ಭತ್ಯೆ ನಾವು ಎಷ್ಟೋ ಕೆಲಸ ಮಾಡಿದ್ರು ಕೇವಲ ಒಂದು 500 ರೂಪಾಯಿ ಅಷ್ಟೇ ಪ್ರಯಾಣ ಭತ್ಯೆ ಕೊಡ್ತಾ ಇದ್ವಿ. ಅದನ್ನ ನಾವು ಡೈಲಿ ನಾವು ಪ್ರತಿ ಕಚೇರಿಗೆ ಹೋಗ್ಬೇಕು, ಎಲ್ಲ ವಿವಿಧ ಗ್ರಾಮಕ್ಕೆ ತಿರುಗಾಡಬೇಕು. ಮತ್ತೆ ಏನೋ ಸ್ವಲ್ಪ ಸಣ್ಣ ವಿಷಯ ಇತ್ತಂದ್ರೆ ಮತ್ತೆ ತಹಶೀಲ್ದಾರ್ ಕಚೇರಿಗೆ ಬರಬೇಕು. ಡೈಲಿ ನಾವು ಪ್ರಯಾಣ ಮಾಡ್ತಾ ಇದ್ವಿ. ನಾವು ಪ್ರಯಾಣ ಭತ್ಯೆ ಕೂಡ ಹೆಚ್ಚು ಮಾಡ್ಬೇಕಂತ ಅದನ್ನೂ ಒಂದು ಬೇಡಿಕೆ